ನಮಸ್ಕಾರ ಸ್ನೇಹಿತರೆ, ಬಿರಾದರ್ ಪ್ರದೀಪ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡಿ. ಅದೇ ರೀತಿ ನಾವು ಇಂದು ಕರ್ನಾಟಕ ಭೂಗೋಳದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಇವು ನಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯುಕ್ತವಾಗುವಂಥ ಪ್ರಶ್ನೆಗಳು. ಅದರಲ್ಲಿ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಯಾವುದ್ರಿ? ಬೆಂಗಳೂರು. ಎರಡನೇ ಪ್ರಶ್ನೆ, ಕರ್ನಾಟಕದ ವಿಸ್ತೀರ್ಣ ಎಷ್ಟು ಗೊತ್ತಾ? ಕರ್ನಾಟಕದ ವಿಸ್ತೀರ್ಣ 1,91,791 ಚದರ್ ಕಿಲೋಮೀಟರ್. ಮೂರನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಅತಿ ಉದ್ದದ ನದಿ. ಕರ್ನಾಟಕದ ಅತಿ ಉದ್ದದ ನದಿ ಕಾವೇರಿ. ಕಾವೇರಿಯು ಕರ್ನಾಟಕದ ಅತಿ ಉದ್ದದ ನದಿಯಾಗಿದೆ. ಕರ್ನಾಟಕದ ಅತಿ ಉದ್ದದ ಕರಾವಳಿ ಯಾವುದು? ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ. ಆರನೇ ಪ್ರಶ್ನೆ, ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು? 31 ಕರ್ನಾಟಕದ ಜಿಲ್ಲೆಗಳು. ಕರ್ನಾಟಕದ ಹೊಸ ಜಿಲ್ಲೆ ಯಾವುದು? ಕರ್ನಾಟಕದ ಹೊಸ ಜಿಲ್ಲೆ ವಿಜಯನಗರ. ಕರ್ನಾಟಕದ ಹೊಸ ಜಿಲ್ಲೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ. 9ನೇ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದ್ರಿ? ಬೆಂಗಳೂರು ನಗರ. 10ನೇ ಪ್ರಶ್ನೆ, ಕರ್ನಾಟಕದ ಪಶ್ಚಿಮದಲ್ಲಿ ಇರುವ ಸಮುದ್ರ ಯಾವುದು? ಕರ್ನಾಟಕದ ಪಶ್ಚಿಮದಲ್ಲಿ ಇರುವ ಸಮುದ್ರ ಅರಬ್ಬಿ ಸಮುದ್ರ. 11ನೇ ಪ್ರಶ್ನೆ, ಕರ್ನಾಟಕದ ಪೂರ್ವಕ್ಕೆ ಇರುವ ರಾಜ್ಯ. ಪೂರ್ವಕ್ಕೆ ಯಾವುದದ ರೀ? ಆಂಧ್ರ ಪ್ರದೇಶ. ಕರ್ನಾಟಕದ ಉತ್ತರಕ್ಕೆ ಇರುವ ರಾಜ್ಯ. ಕರ್ನಾಟಕದ ಉತ್ತರಕ್ಕೆ ಇರುವ ರಾಜ್ಯ ಮಹಾರಾಷ್ಟ್ರ. 13ನೇ ಪ್ರಶ್ನೆ, ಕರ್ನಾಟಕದ ದಕ್ಷಿಣಕ್ಕೆ ಇರುವ ರಾಜ್ಯ ತಮಿಳುನಾಡು. ನೋಡಿ, ನಮ್ಮಲ್ಲಿ ಕರ್ನಾಟಕದ ಪೂರ್ವಕ್ಕೆ ಇರುವ ರಾಜ್ಯ ಆಂಧ್ರ ಪ್ರದೇಶ, ಆದರೆ ಉತ್ತರಕ್ಕೆ ಮಹಾರಾಷ್ಟ್ರ ಮತ್ತು ದಕ್ಷಿಣಕ್ಕೆ ತಮಿಳುನಾಡು. ಕರ್ನಾಟಕದ ಅತ್ಯಧಿಕ ಮಳೆಯ ಜಿಲ್ಲೆ. ಕರ್ನಾಟಕದ ಅತ್ಯಧಿಕ ಮಳೆಯ ಜಿಲ್ಲೆ ಉಡುಪಿಯಲ್ಲಿ ಹೆಚ್ಚಿನ ಮಳೆ ಇರ್ತದೆ ರೀ. ಅತಿ ಕಡಿಮೆ ಮಳೆಯ ಜಿಲ್ಲೆ ಬಕ್ಕುಳ ಕಡಿಮೆ ಎಲ್ಲಿ ಮಳೆ ಬೀಳ್ತದಪ್ಪ ಅಂತಂದ್ರೆ ವಿಜಯಪುರನಾಗ ಬಕ್ಕುಳ ಕಡಿಮೆ ಮಳೆ ಬೀಳ್ತದೆ ರೀ. ಮತ್ತು ಕರ್ನಾಟಕದ ಪ್ರಮುಖವಾದ ಜಲಪಾತ ನಮ್ಮ ಕರ್ನಾಟಕದ ಯಾವುದು ಅಂತಂದ್ರೆ ಜೋಗ ಜಲಪಾತ. 17ನೇ ಪ್ರಶ್ನೆ, ಜೋಗ ಜಲಪಾತ ಇರುವ ನದಿ ಶರಾವತಿ ನದಿ. ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಆಲಮಟ್ಟಿ. 19ನೇ ಪ್ರಶ್ನೆ,
ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಯಾವ ನದಿಯ ಮೇಲೆ ಇದೆ? ಕೃಷ್ಣಾ ನದಿಯ ಮೇಲೆ ಇದೆ. ಕೃಷ್ಣಾ ನದಿಯ ಮೇಲೆ ಇದೆ. KRS ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? KRS ಅಣೆಕಟ್ಟು ಕಾವೇರಿಯ ನದಿಯ ಮೇಲೆ ಇದೆ. ಕಾವೇರಿಯ ನದಿಯ ಮೇಲೆ ಇದೆ. ಕರ್ನಾಟಕದ ಪ್ರಮುಖ ಬಂದರು ಯಾವುದು? ನ್ಯೂ ಮಂಗಳೂರು ಬಂದರು. ಯಾವುದ್ರಿ? ನ್ಯೂ ಮಂಗಳೂರು ಬಂದರು. 22ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಯಾವುದು? ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಕೃಷ್ಣಾ ನದಿ ಕಣಿವೆ. ಕೃಷ್ಣಾ ನದಿ ಕಣಿವೆ. 23ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಜಲಪಾತ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ. ಕುಂಚಿಕಲ್ ಜಲಪಾತ. 24ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಮಲೆನಾಡು ಬೆಟ್ಟಗಳು. ಕರ್ನಾಟಕದ ಪ್ರಮುಖ ಮಲೆನಾಡು ಬೆಟ್ಟಗಳು ಪಶ್ಚಿಮ ಘಟ್ಟಗಳು. ಯಾವ್ರಿ? ಪಶ್ಚಿಮ ಘಟ್ಟಗಳು. 25ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ಯಾವುದು? ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ. 26ನೇ ಪ್ರಶ್ನೆ, ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH-48. ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದು? ಯಾವುದ್ರಿ? ಕಾರವಾರ ಬಂದರು. ಕಾರವಾರ ಬಂದರು. ಭದ್ರಾಹುಲಿ ಸಂರಕ್ಷಿತ ಪ್ರದೇಶ ಯಾವ ಜಿಲ್ಲೆಗಳಲ್ಲಿ ಇದೆ? ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. 29ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಕಪ್ಪು ಮಣ್ಣಿನ ಪ್ರದೇಶ. ಕರ್ನಾಟಕದ ಪ್ರಮುಖ ಕಪ್ಪು ಮಣ್ಣಿನ ಪ್ರದೇಶ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. 30ನೇ ಪ್ರಶ್ನೆ, ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುವ ಪ್ರದೇಶ. ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುವ ಪ್ರದೇಶ ದಕ್ಷಿಣ ಕರ್ನಾಟಕ. ದಕ್ಷಿಣ ಕರ್ನಾಟಕ. 31ನೇ ಪ್ರಶ್ನೆ, ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡುಬರುವ ಪ್ರದೇಶ. ಎಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಲ್ಯಾಟರೈಟ್ ಮಣ್ಣು? ಕರಾವಳಿ ಮತ್ತು ಮಲೆನಾಡು. ಕರಾವಳಿ ಮತ್ತು ಮಲೆನಾಡು. 32ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ನದಿ ಕೃಷ್ಣೆಯ ಉಪನದಿ. ಕರ್ನಾಟಕದ ಪ್ರಮುಖ ನದಿ ಕೃಷ್ಣೆಯ ಉಪನದಿ ಯಾವುದಪ್ಪ ಅಂತಂದರೆ ಘಟಪ್ರಭಾ. ಘಟಪ್ರಭಾ. 33ನೇ ಪ್ರಶ್ನೆ, ಮಲಪ್ರಭಾ ಯಾವ ನದಿಯ ಉಪನದಿ? ಮಲಪ್ರಭಾವು ಕೃಷ್ಣಾ ನದಿಯ ಉಪನದಿ. ಯಾವ ನದಿಯ ಉಪನದಿ ರೀ? ಕೃಷ್ಣಾ ನದಿಯ ಉಪನದಿ. ಅದೇ ರೀತಿ 34ನೇ ಪ್ರಶ್ನೆ, ಹೇಮಾವತಿಯು ಯಾವ ನದಿಯ ಉಪನದಿ? ಹೇಮಾವತಿಯು ಕಾವೇರಿ ನದಿಯ ಉಪನದಿ. ಕಾವೇರಿ ನದಿಯ ಉಪನದಿ. ಕಬಿನಿ ಯಾವ ನದಿಯ ಉಪನದಿ? ಕಬಿನಿಯು ಕೂಡ ಕಾವೇರಿ ನದಿಯ ಉಪನದಿ. ಶರಾವತಿ ನದಿ ಎಲ್ಲಿ ಸೇರುತ್ತದೆ? ಶರಾವತಿ ನದಿಯು ಅರಬ್ಬಿ ಸಮುದ್ರದಲ್ಲಿ ಸೇರುತ್ತದೆ. ಎಲ್ಲೇ?
ಅರಬ್ಬಿ ಸಮುದ್ರದಲ್ಲಿ ಸೇರುತ್ತದೆ. 37ನೇ ಪ್ರಶ್ನೆ, ನೇತ್ರಾವತಿ ನದಿ ಎಲ್ಲಿ ಸೇರುತ್ತದೆ? ನೇತ್ರಾವತಿ ನದಿ ಕೂಡ ಅರಬ್ಬಿ ಸಮುದ್ರದಲ್ಲಿ ಸೇರ್ತದೆ ರೀ. ಅರಬ್ಬಿ ಸಮುದ್ರ. 38ನೇ ಪ್ರಶ್ನೆ, ಅಘನಾಶಿನಿ ನದಿ ಎಲ್ಲಿ ಸೇರುತ್ತದೆ? ಅಘನಾಶಿನಿ ನದಿ ಅರಬ್ಬಿ ಸಮುದ್ರದಲ್ಲಿ ಸೇರುತ್ತದೆ. ಅಘನಾಶಿನಿ ನದಿ ಅರಬ್ಬಿ ಸಮುದ್ರದಲ್ಲಿ ಸೇರುತ್ತದೆ. ಅರಬ್ಬಿ ಸಮುದ್ರದಲ್ಲಿ ಸೇರುತ್ತದೆ. 39ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಕಾಫಿ ಬೆಳೆಯುವ ಜಿಲ್ಲೆ? ಕೊಡಗು. ಇದು ಎಲ್ಲರಿಗೂ ಗೊತ್ತಿದೆ ರೀ. ಕೊಡಗಿನಲ್ಲಿ ಕಾಫಿ ಬೆಳೆಯುತ್ತಾರೆ ಅಂತ. ಕರ್ನಾಟಕದ ರೇಷ್ಮೆಯ ನಗರ ರಾಮನಗರ. ರೇಷ್ಮೆ ನಗರ ಯಾವುದು ರೀ? ರಾಮನಗರ ರೀ. ಕರ್ನಾಟಕದ ಚಿನ್ನದ ಗಣಿ ಯಾವುದು ರೀ? ಹಟ್ಟಿ. ಹಟ್ಟಿಯು ಕರ್ನಾಟಕದ ಚಿನ್ನದ ಗಣಿ. ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿ ಇದೆ? ಹಟ್ಟಿ ಚಿನ್ನದ ಗಣಿಯು ರಾಯಚೂರು ಜಿಲ್ಲೆಯಲ್ಲಿ ಇದೆ. ಯಾವ ಜಿಲ್ಲೆ ರೀ? ರಾಯಚೂರು ಜಿಲ್ಲೆಯಲ್ಲಿ ಇದೆ. 43ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಕರಾವಳಿ ಅಥವಾ ಕೊಂಕಣ ಕಿನಾರ. ಕೊಂಕಣ ಕಿನಾರ. 44ನೇ ಪ್ರಶ್ನೆ, ಕರ್ನಾಟಕದ ಪೂರ್ವದ ಪ್ರಸ್ಥಭೂಮಿ ಯಾವ ಹೆಸರಿನಿಂದ ಪ್ರಸಿದ್ಧಿ? ಕರ್ನಾಟಕದ ಪೂರ್ವದ ಪ್ರಸ್ಥಭೂಮಿ ಯಾವ ಹೆಸರಿನಿಂದಪ್ಪ ಅಂದರೆ ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ. ಪ್ರಸ್ಥಭೂಮಿ. 45ನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ? ಮಲೆನಾಡು. ಯಾವ್ದ್ರಿ? ಮಲೆನಾಡು. 46ನೇ ಪ್ರಶ್ನೆ, ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು. ಚಿಕ್ಕಮಗಳೂರು. 47ನೇ ಪ್ರಶ್ನೆ, ಬಾಬಾ ಬುಡನ್ಗಿರಿ ಯಾವ ಜಿಲ್ಲೆಯಲ್ಲಿದೆ? ಬಾಬಾ ಬುಡನ್ಗಿರಿಯು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಕುದುರೆಮುಖ ಶಿಖರ ಯಾವ ಜಿಲ್ಲೆಯಲ್ಲಿದೆ? ಕುದುರೆಮುಖ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿನೇ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಕೋಡಚಾದ್ರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ಕೋಡಚಾದ್ರಿ ಬೆಟ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. 50ನೇ ಪ್ರಶ್ನೆ, ಕೆಮ್ಮಣ್ಣುಗುಂಡಿ ಯಾವ ಜಿಲ್ಲೆಯಲ್ಲಿದೆ? ಅದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಇನ್ನಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತೋದನ್ನು ಯಾರೂ ಕೂಡ ಮರೆಯಬೇಡ್ರಿ. ಬೆಲ್ ಬಟನ ಒತ್ತೋದು ಯಾರು ಭೀ ಮರಿಬೇಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.